ಆ್ಯಂಡ್ ಏಳುಮಲೆ ಸಿನಿಮಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕತೆ ಸ್ಟೋರಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಭಾವ ಆಗಿರ್ಬೋದು, ಎಷ್ಟು ಸಪೋರ್ಟ್ ಮಾಡಿದ್ರು, ಅವ್ರು ಏನು ಗೈಡೆನ್ಸನ್ನು ಕೊಟ್ಟರು ನಿಮಗೆ? ಕತೆ ಕೇಳಿ ನಾನು ಯಾರಿಗೂ ಈ ಕತೆ ಬಗ್ಗೆ ಹೇಳಕ್ಕೆ ಹೋಗಿಲ್ಲ. ಬಟ್ ಅಫ್ಕೋರ್ಸ್ ಈ ಒಂದು ಕತೆನ ನಾನು ಆಯ್ಕೆ ಮಾಡಿ ಮುಂದೆ ಹೋಗಿದ್ವಾಗ ಎಲ್ಲರೂ ಸಪೋರ್ಟಿವ್ ಆಗೇ ಇದ್ರು. ಬಿಕಾಸ್ ಈ ಒಂದು ಕತೆಗಿನ್ನ ನೀವು ನೋಡೋಕೆ ಹೋದರೆ ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದಾಗಿರಲಿ, ಬ್ಯಾಕ್ ಮಾಡ್ತಿರೋದಾಗಿರಲಿ, ತರುಣ್ ಸರ್ ಆಗಿರಲಿ, ನಮ್ಮ ಅಟ್ಲಾಂಟ ನಾಗೇಂದ್ರ ಸರ್ ಆಗಿರಲಿ, ಆ ಥರ ಒಂದು ಬ್ಯಾಕಿಂಗ್ ಇರುವಾಗ ಎಲ್ಲೋ ಒಂದು ಕಡೆ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಡನ್, ಅಂದರೆ ಈ ಒಂದು ಸಿನಿಮಾಗೆ ಬೇಕಾಗಿರೋ ವಿಷಯ ಏನಿದೆ ಅಂದರೆ ಜಸ್ಟಿಫೈ ಮಾಡ್ತಾರೆ, ಫುಲ್ಫಿಲ್ ಮಾಡ್ತಾರೆ ಅನ್ನೋದು. ಸೊ ಆ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ 100% ಅವ್ರ ಕಡೆಯಿಂದ ಫುಲ್ ಸಪೋರ್ಟ್ ಇತ್ತು. ಆ್ಯಂಡ್ ತರುಣ್ ಸರ್ ಹೇಗೆ ಸೆಟ್ಟಲ್ಲಿ? ಅಮೇಝಿಂಗ್, ಅಮೇಝಿಂಗ್, ಫುಲ್ ಸ್ವೀಟಾ? ಬಟ್ ಇಲ್ಲಿ ಸೆಟ್ಟಲ್ಲಿ ತುಂಬ ಸ್ವೀಟ್. ಅದು ಆ್ಯಸ್ ಅ ಪ್ರೊಡ್ಯೂಸರ್, ಓ ಮೈ ಗಾಡ್, ಅವರು ನಮ್ಮನ್ನೆಲ್ಲ ಒಂದು ಅದೇ ನಾನು ಹೇಳೋದು ಅಂದರೆ ಏಳುಮಲೆ ನಮ್ಮ ಸಿನಿಮಾ ಶೂಟಿಂಗ್ ಮುಗ್ದಿದ್ವಾಗ ಎಲ್ಲೋ ಒಂದು ಕಡೆ ಖುಷಿ, ಇವಾಗ ನಮ್ಮ ಸಿನಿಮಾ ರೆಡಿ ಆಗಿದೆ, ಬರ್ತಾ ಇದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಆಗ್ತಿತ್ತು, ಅಯ್ಯೋ ಆಯ್ತಲ್ವಾ ಸಿನಿಮಾ ಮುಗ್ದೋಯ್ತಲ್ಲ ಅಂತ. ಯಾಕಂದರೆ ಆ ರೀತಿ ಒಂದು ಫ್ಯಾಮಿಲಿ ಥರ ನಮ್ಮನ್ನು ಫೀಲ್ ಮಾಡಿಸೋರು. ಅಂದರೆ ನಮ್ಮನ್ನೆಲ್ಲ ಅಂತೂ ಮಕ್ಳ ಥರ ನೋಡ್ಕೊಳ್ಳೋರು ಅವರು ಅಷ್ಟು. ಆ್ಯಂಡ್ ಈಸ್ ಜೆನ್ವಿನ್ಲಿ ಅ ವೆರಿ ಸ್ವೀಟ್ ಪರ್ಸನ್. ಮೊನ್ನೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಏನು ಸರ್ ನಿಮ್ಮಲ್ಲಿ ಇರೋದೆಲ್ಲ ಒಳ್ಳೆ ಕ್ವಾಲಿಟಿನೇ, ಇದರಲ್ಲಿ ಅಂದರೆ ಎಷ್ಟು ಜನ ಬಂದು ನಿಮಗೆ ಕ್ರಿಯೇಟಿವ್ ಹೆಡ್ಡಾಗಿ ಕೇಳ್ತಾರೆ, ಅಂದರೆ ಒಂದು ಸಜೆಷನ್ ಕೇಳ್ತಾರೆ ಸಿನಿಮಾ ವಿಷಯದ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ, ಕ್ರಿಕೆಟ್ ಅಂದರೆ ಅಲ್ಲೂ ಫುಲ್ ಫ್ಲೆಜ್ಡಾಗಿ ಕ್ರಿಕೆಟ್ ಆಡ್ತೀರಾ, ಯಾವುದೋ ಒಂದು ಬ್ಯಾಡ್ ಕ್ವಾಲಿಟಿ ಇದೆಯಾ ಅಂತ. ಅವ್ರು ಹೇಳಿದ್ದೇನೆಂದರೆ ನನಗೆ ಮೋಸ ಮಾಡೋದು ಬರಲ್ಲ ಸರ್, ಅದು ಒಳ್ಳೆ ಕ್ವಾಲಿಟಿನೇ ಅಲ್ಲ, ಒಳ್ಳೆ ಕ್ವಾಲಿಟಿ ಅದು. ಬಟ್ ಸಮಟೈಮ್ಸ್ ಕೆಲವೊಬ್ರಿಗೆ ಅದು ಬ್ಯಾಡ್ ಕ್ವಾಲಿಟಿನೇ. ಮೋಸ ಮಾಡಲಿಲ್ಲ ಅಂದರೆ ಬದುಕೋಕ್ಕಾಗೋದೇ ಇಲ್ಲ ಜಗತ್ತಲ್ಲಿ. ಅಂದರೆ ಅಟ್ ಒನ್ ಪಾಯಿಂಟ್ ನೀವು ತುಂಬ ಟ್ರೂ ಆಗಿದ್ರೆ ಯಾರು ಅಕ್ಸೆಪ್ಟೇ ಮಾಡಲ್ಲ, ಆ ಟ್ರೂನೆಸ್ನೇ ತುಂಬ ಯೂಸ್ ಮಾಡ್ಕೊತಾರೆ. ಸೊ ಹಾಗಾಗಿ ನಮ್ಮಲ್ಲೂ ಒಂದು ಬ್ಯಾಡ್ನೆಸ್ಸು ಮುಖವಾಡ ಇರಲೇಬೇಕಲ್ವ? ನಿಮ್ಗೇನು ಅನ್ಸುತ್ತೆ? ಇರ್ಬೋದು, ಗೊತ್ತಿಲ್ಲ ನೀವು ಹೇಳೋದು ನೋಡಿದ್ರೆ. ಬಟ್ ನನ್ನಲ್ಲೂ ಅದು ಒಂದು ಬ್ಯಾಡ್ ಕ್ವಾಲಿಟಿ ಇದೆ. ನನಗೂ ಮೋಸ ಮಾಡೋಕ್ಕಾಗಲ್ಲ. ಇನ್ನೂ ಬರಲ್ಲಕ್ಕಿಂತ ಬರ್ಬೋದು, ಬೇಕಾದ್ರೆ ಟ್ರೈ ಮಾಡಿದ್ರೆ. ಬಟ್ ಆಗಲ್ಲ, ಐ ಕಾಂಟ್. ನನಗೆ ಬೇರೆಯವ್ರಿಗೇನೋ ತಪ್ಪು ಮಾಡೋದಂದ್ರೆ ಆಗಲ್ಲ. ನನ್ನ ಪಾಡಿಗೆ ಇದ್ಬಿಡ್ತೀನಿ. ಬಟ್ ಯಾರ ಬಗ್ಗೆ ಏನು ಹೇಳೋದು, ಬಟ್ ಅವರೇ ನಿಮಗೆ ಮೋಸ ಮಾಡ್ತಿರ್ಬೇಕಾದ್ರೆ ಅದು ಅವ್ರ ಲೈಫ್, ಅವ್ರ ಕರ್ಮ, ಅವ್ರ ಹಣೆ ಬರ, ನನಗೆ ಯಾಕೆ ಅದು ಹಿಂಗೆ ಹೇಳ್ತೀರಾ ಕರ್ಮ ಅಂತ ಅಂದ್ಬಿಟ್ಟು? ಹಂಗೆ ಇಟ್ಸ್ ಬೆಟರ್. ಅಂದರೆ ಅವ್ರೇನೋ ಮಾಡಿದ್ರು ಅಂತ ಅದು ಅವ್ರದ್ದು ಹಣೆ ಬರ, ಅದು ನಮ್ಗೇನಕ್ಕೆ, ನಾವು ನಮ್ಮ ಪಾಡಿಗೆ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗ್ತಾ ಇರೋಣ ಅಂತ ಅಷ್ಟೇ. ಬಟ್ ನಿಮ್ಮ ಪಾಡಿಗೆ ನೀವು ಇದ್ರೂ ನಿಮ್ಮನ್ನ ಬಿಡಲ್ಲ, ಅವಾಗ ಏನು ಮಾಡ್ತೀರಾ? ಆ ಥರ ಆಗಿದೆ, ಇಲ್ಲ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲರ ಲೈಫಲ್ಲೂ ಆಗತ್ತದು, ನನಗೂ ಆಗಿದೆ, ನಾನು ಫೇಸ್ ಮಾಡಿದ್ದೀನಿ ಅದೆಲ್ಲ. ಅಂದರೆ ನಾನು ನನ್ನ ಪಾಡಿಗೆ ಇರ್ತೀನಿ, ಬಟ್ ನಮ್ಮನ್ನು ಕಾಲೆಳೆಯೋರು ಅದೆಲ್ಲ ಇದ್ದೇ ಇರ್ತಾರೆ. ಅದು ಎಲ್ಲರ ಲೈಫಲ್ಲೂ ಆಗೇ ಆಗತ್ತದು, ನಿಮಗೂ ಆಗಿರುತ್ತೆ ಫಾರ್ ಎಕ್ಸಾಂಪಲ್. ಬಟ್ ಹಂಗಂತ ಹೇಳ್ಬಿಟ್ಟು ಅವ್ರ ಹಿಂದೆ ಇವಾಗ ಹೋಗ್ಬಿಟ್ಟು ನಮ್ಗೇನು ಓಕೆ ನಮ್ಗೆ ಗೊತ್ತು ಡನ್, ಇವಾಗ ಅವ್ರ ಹಿಂದೆ ಹೋಗ್ಬಿಟ್ಟು ನಾವು ನಮ್ಮ ಟೈಮ್ ವೇಸ್ಟ್ ಮಾಡ್ತೀವಿ ಹೊರತು ಬೇರೆ ಏನು ಮಾಡಲ್ಲ, ತಲೆ ಕೆಡ್ಸ್ಕೊಳ್ತೀವಿ ಹೊರತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ಟೈಮ್ ವೇಸ್ಟೇ. ಬಿಟ್ಬಿಡಿ, ಮಾಡೋರು ಮಾಡ್ತಾ ಇರ್ತಾರೆ, ಕಾಲು ಎಳೆಯೋರು ಎಳೀತಾ ಇರ್ತಾರೆ. ನಾವು ನಮ್ಮ ದಾರಿಯಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಯಾರೋ ಒಬ್ರು ನಿಮಗೆ ಟಾಂಟ್ ಕೊಟ್ಟರು, ಅವ್ರಿಗೆ ಮತ್ತೆ ರಿಪೀಟ್ ಟಾಂಟ್ ಕೊಡೋದು ಬೇಡ, ಬಿಟ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇರ್ತೀನಿ. ದಟ್ ಇಸ್ ದ ಬೆಸ್ಟ್. ನೀವು ಹೆಂಗೆ, ನಿಮ್ಮಲ್ಲಿರುವಂಥ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವರ್ಸ್ಟ್ ಕ್ವಾಲಿಟಿ? ಬೆಸ್ಟ್ ಬೇಗ ಅಡ್ಜಸ್ಟ್ ಆಗ್ತೀನಿ. ಫಸ್ಟ್ ಕ್ವಾಲಿಟಿ ಅಂದರೆ ಓವರ್ ಥಿಂಕಿಂಗ್. ತುಂಬ ಓವರ್ ಥಿಂಕಿಂಗ್ ಮಾಡ್ತೀನಿ. ಈ ಥರ ಇವಾಗ ಎಕ್ಸಾಂಪಲ್ ಈ ಶೋನ ತಗೊಂಡ್ರೆ, ಇವಾಗ ನಾನು ಏನಾದರೂ ಮಾತಾಡಿದ್ರೆ ನೆಕ್ಸ್ಟ್ ಆನ್ಸರ್ಗೆ ನಾನು ಯೋಚನೆ ಮಾಡ್ತೀನಿ, ಏನು ಮಾತಾಡಿದೆ ನಾನು ಇವಾಗ, ಅದು ಮಾತಾಡ್ಬೋದು, ಸರಿಯಾಗಿ ಮಾತಾಡೋದನ್ನ, ಕರೆಕ್ಟಾಗಿ ಮಾತಾಡೋದನ್ನ, ಇದು ಹೇಗೆ ಹೋಗ್ಬೋದು ಆಚೆ, ಹೇಗೆ ಕನ್ವೆ ಆಗುತ್ತೆ ಜನಕ್ಕೆ, ಇದೆಲ್ಲ ಜಾಸ್ತಿ ಇದನ್ನು ಯೋಚನೆ ಮಾಡೋದು ಒಳ್ಳೇದದು ಆ್ಯಕ್ಚುಲಿ. ಐ ಮೀನ್ ಇನ್ ಅ ವೇ ಒಳ್ಳೇದೇ ಅಲ್ವಾ? ಅಂದರೆ ಓವರ್ ಥಿಂಕಿಂಗ್ ಅಂದರೆ ಹಂಗಲ್ಲ. ಬಟ್ ಇವ್ರು ಹೇಳಿದ್ದು ಅಂದರೆ ಇವಾಗ ನಾನು ಹೇಳಿರೋದು ವಿಷಯ ಕರೆಕ್ಟಾ ಇಲ್ವಾ ಅಂತ ಅಂದರೆ ಅದು ಓವರ್ ಎಕ್ಸ್ಪೀರಿಯನ್ಸ್, ನಿಮ್ಮದು ಯೋಚನೆನೂ ಕಡಿಮೆ ಆಗುತ್ತೆ. ಬಟ್ ಇವಾಗ ನೀವು ಬಿಗಿನಿಂಗಲ್ಲಿ ಇರೋದ್ರಿಂದ ಐ ಥಿಂಕ್ ಅದು ಯೋಚನೆ ಮಾಡೋದು ಒಳ್ಳೇದು. ಅವಾಗ ನೀವು ಫಿಲ್ಟರ್ ಮಾಡಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಆ ಥರ ಬರುತ್ತೆ ಥಾಟ್ಸು ನಿಮ್ಗೆ. ಹೋಗ್ತಾ 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 ಆ್ಯಂಡ್ ಇವಾಗ ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀರಲ್ಲ ಕೆರಿಯರು, ಬಟ್ ನೆಕ್ಸ್ಟ್ ಹೋಗ್ತಾ 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 ಇನ್ನೂ ಜಾಸ್ತಿ ಇರುತ್ತೆ. ಆ್ಯಂಡ್ ಅಂದರೆ ಇವಾಗ ಮೂವಿ ಇಂಡಸ್ಟ್ರಿ ಅಂದರೆ ಸಮ್ ಕಾಂಟ್ರವರ್ಸೀಸು ಆ್ಯಂಡ್ ನಿಮ್ಗೆ ಹೊಗಳ್ತಾರೆ, ಹಿಂದೆ ಕಡೆ ತೆಗಿಳ್ತಾರೆ, ಈ ಥರದ್ದೆಲ್ಲ ಆಗ್ತಾನೆ ಇರುತ್ತೆ. ಆ್ಯಂಡ್ ಇದಕ್ಕೆ ಹೆಂಗೆ ಪ್ರಿಪೇರ್ಡ್ ಆಗಿದ್ದಾರೆ ಇವರು ಅಂತ? ಇವಾಗ ಏನೋ ಆಗತ್ತೆ, ಫಸ್ಟ್ ಅಲ್ವಾ, ಅದೊಂದು ಭಯ ಇದೆ. ಆ್ಯಂಡ್ ಒಂದಷ್ಟು ಯಾವ್ದಾದ್ರು ಒಂದು ಅಷ್ಟು ಕಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಅಷ್ಟು ಕಮೆಂಟ್ಸ್ ಚೆನ್ನಾಗಿ ಬಂದಿರೋದು ನಾನು ನೋಡಲ್ಲ, ಅದು ಒಂದಿರತ್ ನೋಡಿ ಅದನ್ನ ನೋಡ್ತೀರಾ, ಅದನ್ನ ತುಂಬಾ ಯೋಚನೆ ಮಾಡ್ತೀನಿ. ಹಿಂಗ ಆಗ್ಬಾರ್ದಿತ್ತು. ನಮ್ಮಮ್ಮ ಅದೇ ಹೇಳಿದ್ರು, ನಿನ್ಗೆ ಇದೆಲ್ಲ ಸಹಿಸ್ಕೋತೀಯ ಅಂದ್ರೆ ನಿನ್ನ ಕೆರಿಯರ್ ಮುಂದೆ ಹೋಗು, ಆಗಲ್ಲ ಅಂದ್ರೆ ಇಲ್ಲೇ
ಬಿಟ್ಬಿಡು, ಮಾಡ್ಲೇಬೇಡ ನಿಮ್ಗೆ. ಸುಮ್ನೆ ಇದಕ್ಕೆಲ್ಲ ರೆಡಿ ಆಗಿದ್ರೆ ಮಾತ್ರ ಹೋಗು. ಸುಮ್ನೆ ಈ ತರ ಆಮೇಲೆ ಏನೋ ಒಂದು ಕಮೆಂಟ್ ಬಂತು, ಇವಾಗ ಬೆಳೀತಿದ್ದಾರೆ ಅಂದ್ರೆ ಸಾವಿರಾರು ಪ್ರಶ್ನೆಗಳು ಬರುತ್ತೆ. ಈ ತರ ಆಗ್ತಾನೆ ಇರುತ್ತೆ. ಹೌದು. ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಯಾವ ರೀತಿಯಲ್ಲಾದ್ರೂ ಆ ತರ ಬಂದೇ ಬರುತ್ತೆ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು ಅಂತ ಈಗ್ಲಿಂದಾನೇ ಅಮ್ಮ ಆಗಿರ್ಲಿ, ಸರ್ ಆಗಿರ್ಲಿ, ಬಟ್ ಐ ಥಿಂಕ್ ಅದು ಕಾಮನ್ನು ಎಲ್ಲರಿಗೂ ಆಗುತ್ತೆ. ಬಟ್ ಸಿ ದ ಥಿಂಗ್ ಈಸ್ ನೆಗೆಟಿವ್ ಅದೆಲ್ಲ ಇರುತ್ತೆ, ಬೇಜಾರು ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಹೋಗೋದು. ನಮ್ಮಮ್ಮ ಒಂದ್ಸಲಿ ಹೇಳಿದರು ಒಂದು ವಿಚಾರ, ಸಿನಿಮಾ ಮಾಡ್ತೀವಿ ಫಾರ್ ಎಕ್ಸಾಂಪಲ್, ಇದು ಜಸ್ಟ್ ಗೋಡೆ ಮೇಲೆ ಪೋಸ್ಟರ್ ಹಾಕಿದ್ವಾಗ ಆ ಪೋಸ್ಟರ್ ನೋಡಿ ಒಂದು ಒಳ್ಳೆ ಮಾತು ಹೇಳೋರು ಇರ್ತಾರೆ, ಆ ಪೋಸ್ಟರ್ ಮೇಲೆ ಹೋಗ್ಬಿಟ್ಟು ಉಚ್ಚೆ ಮಾಡೋರು ಇರ್ತಾರೆ. ಹಂಗಂತ ನಾವು ಅದನ್ನ ನೋಡಿಕೊಂಡು ಬೇಜಾರು ಪಡೋದ್ರಲ್ಲಿ ಏನಿಲ್ಲ. ಅಂದರೆ ಏನು ಪ್ರಯೋಜನ ಅಂದರೆ ಓಕೆ ಎಲ್ಲ ಥರ ಇರುತ್ತೆ, ಬಟ್ ಪಾಸಿಟಿವ್ ಆಗಿದ್ದು ಹೋಗ್ತಾ ಇರಬೇಕಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.